ಕ್ರಿಸ್ತಶಕ 1528. ಮಹಾರಾಜ ಶ್ರೀ ಕೃಷ್ಣದೇವರಾಯರು ಹಂಪಿಯಲ್ಲಿ 6.7 ಮೀಟರ್ ಎತ್ತರದ ಏಕಶಿಲಾ ಲಕ್ಷ್ಮೀ ನರಸಿಂಹನ ಪ್ರತಿಮೆಯನ್ನು ನಿರ್ಮಿಸುತ್ತಾರೆ. ಮೂಲತಃ ಈ ಶಿಲ್ಪದ ಎಡಭಾಗದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವಿತ್ತು ಹಾಗೂ ನರಸಿಂಹನ 4 ಕೈಗಳಲ್ಲೂ ಶಂಖ, ಚಕ್ರ, ಗದೆ ಮೊದಲಾದ ಆಯುಧಗಳು ಸ್ಪಷ್ಟವಾಗಿ ಕೆತ್ತಲಾಗಿದ್ದವು. 1565ರ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸೇನೆ ಸೋಲುತ್ತಿದ್ದಂತೆ ದಕ್ಷಿಣ ಸುಲ್ತಾನರ ಸೇನೆ ಹಂಪಿಯ ಮೇಲೆ ದಾಳಿ ನಡೆಸುತ್ತದೆ. ಆ ದಾಳಿಯ ಹೊಡೆತಕ್ಕೆ ಈ ಮಹಾಕಾಯ ನರಸಿಂಹ ಪ್ರತಿಮೆಗೆ ತೀವ್ರ ಹಾನಿಯಾಗುತ್ತದೆ. ನರಸಿಂಹನ ಕೈ, ಕಾಲುಗಳು ಗಂಭೀರವಾಗಿ ಮುರಿದು ಹೋಗುತ್ತವೆ. ಗಾಳಿ, ಮಳೆ ಮತ್ತು ಪ್ರಕೃತಿಯ ನಿರಂತರ ದಾಳಿಗಳನ್ನು ತಾಳಿಕೊಂಡು ಆವರಣವಿಲ್ಲದೆ, ಆಸರೆ ಇಲ್ಲದೆ, ಕಾಲದ ಮಧ್ಯೆ ಒಂಟಿಯಾಗಿಯೇ ನಿಂತಿದ್ದಾನೆ. ಇಂದಿನ ಹಂಪಿಯಲ್ಲಿ ಹೇಮಕೂಟ ಪರ್ವತದ ದಕ್ಷಿಣ ಭಾಗದಲ್ಲಿ ಉಗ್ರ ನರಸಿಂಹ ಇನ್ನೂ ಅದೇ ಶಕ್ತಿಯೊಂದಿಗೆ ನಿಂತಿದ್ದಾರೆ. 1986ರಲ್ಲಿ ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರತಿಮೆಯ ಮುರಿದ ಭಾಗಗಳನ್ನು ಪುನರ್ಸ್ಥಾಪಿಸುತ್ತದೆ.